ಆಕಾಶವಾಣಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಫೆಬ್ರವರಿ 28. ಇವತ್ತಿನ ದಿನವನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಈ ದಿನದ ಮಹತ್ವವನ್ನು ಅರಿತುಕೊಳ್ಳಲು ನಾವು ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಬೇಕಾಗುತ್ತದೆ. 1928ರ ಫೆಬ್ರವರಿ 28ರಂದು ಮಹಾನ್ ಭಾರತೀಯ ವಿಜ್ಞಾನಿ ಸಿ.ವಿ. ರಾಮನ್ ಅವರು ರಾಮನ್ ಪರಿಣಾಮವನ್ನು ವಿಶ್ವಕ್ಕೆ ಪರಿಚಯಿಸಿದರು. ಬೆಳಕಿನ ಚದುರುವಿಕೆಯ ಕುರಿತ ಅವರ ಈ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಮಹತ್ವದ ಆವಿಷ್ಕಾರಕ್ಕಾಗಿ ಅವರಿಗೆ 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರೆಯಿತು. ಭಾರತೀಯ ವಿಜ್ಞಾನ ಕ್ಷೇತ್ರಕ್ಕೆ ಜಾಗತಿಕ ಮಾನ್ಯತೆ ಕೂಡ ದೊರಕಿತು. ವಿಜ್ಞಾನ ಕ್ಷೇತ್ರದ ಈ ಮಹತ್ತರ ಮೈಲಿಗಲ್ಲನ್ನು ಹಾಗೂ ಸಿ.ವಿ. ರಾಮನ್ ರವರ ಅತ್ಯದ್ಭುತ ಸಾಧನೆಯನ್ನು ಸ್ಮರಿಸಲು 1986ರಲ್ಲಿ ನಮ್ಮ ಭಾರತ ಸರ್ಕಾರ ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಘೋಷಿಸಿತು. ಅಂತೆಯೇ ಇವತ್ತು ನಾವೆಲ್ಲ ರಾಮನ್ ಪರಿಣಾಮ ಎಂಬ ವೈಜ್ಞಾನಿಕ ಚಿಂತನೆಯ ವಿಜಯೋತ್ಸವದ ದಿನವನ್ನು ಸಂಭ್ರಮಿಸುತ್ತಿದ್ದೇವೆ. ಬೆಳಕು ಒಂದು ಪಾರದರ್ಶಕ ಪದಾರ್ಥದ ಮೂಲಕ ಹಾದು ಹೋಗುವಾಗ ಅದರ ತರಂಗಾಂತರದಲ್ಲಿ ಉಂಟಾಗುವ ಬದಲಾವಣೆಯನ್ನು ರಾಮನ್ ಪರಿಣಾಮ ವಿವರಿಸುತ್ತದೆ. ಈ ಸಂಶೋಧನೆ ಕೇವಲ ಭೌತಶಾಸ್ತ್ರದಲ್ಲಷ್ಟೇ ಅಲ್ಲದೆ ರಸಾಯನಶಾಸ್ತ್ರ, ವೈದ್ಯಕೀಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿಯೂ ಮಹತ್ವದ ಪಾತ್ರ ವಹಿಸಿದೆ. ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಎಂಬ ತಂತ್ರಜ್ಞಾನವನ್ನು ರಾಸಾಯನಿಕ ಸಂಯುಕ್ತಗಳ ವಿಶ್ಲೇಷಣೆ, ಔಷಧ ಮತ್ತು ವಸ್ತುಗಳ ಗುಣಲಕ್ಷಣಗಳ ಅಧ್ಯಯನದಲ್ಲಿ ಇಂದಿಗೂ ಬಳಸಲಾಗುತ್ತಿದೆ. ಇದು ನಮ್ಮ ಹೆಮ್ಮೆಯ ಭಾರತೀಯ ಪ್ರತಿಭೆಯ ಶ್ರೇಷ್ಠ ಉದಾಹರಣೆಗಳಲ್ಲಿ ಒಂದು. ವಿಜ್ಞಾನ ಸಮಾಜದ ಬೆಳಕು, ಸುಸ್ಥಿರ ಭವಿಷ್ಯದ ಜೀವನಾಡಿ. ಇದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಲ್ಲ. ನಮ್ಮ ಬದುಕನ್ನು ಸುಗಮ, ಸುಸಂಸ್ಕೃತ ಮತ್ತು ಸುಖಮಯವಾಗಿಸುವ ವ್ಯವಸ್ಥಿತ ಜ್ಞಾನವೇ ವಿಜ್ಞಾನ. ದೈನಂದಿನ ಚಟುವಟಿಕೆಗಳಿಂದ ಹಿಡಿದು ಬಾಹ್ಯಾಕಾಶ ಸಂಶೋಧನೆಯವರೆಗೆ ಆರೋಗ್ಯ, ಸಂವಹನ ಮತ್ತು ಸಾರಿಗೆಯಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಜ್ಞಾನದ ಪಾತ್ರ ಅಪಾರವಾಗಿದೆ. ತಂತ್ರಜ್ಞಾನದ ಆವಿಷ್ಕಾರಗಳು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿದ್ದು, ವೈಜ್ಞಾನಿಕ ದೃಷ್ಟಿಕೋನವು ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಅನೇಕ ಸಮಸ್ಯೆಗಳಿಗೆ ತಾರ್ಕಿಕ ಪರಿಹಾರಗಳನ್ನು ಒದಗಿಸುತ್ತದೆ. ನಾವು ದಿನನಿತ್ಯ ಉಪಯೋಗಿಸುವ ಮೊಬೈಲ್ ಫೋನ್, ದೂರದರ್ಶನ, ರೇಡಿಯೋ, ಅಂತರ್ಜಾಲ, ವೈದ್ಯಕೀಯ ಪರೀಕ್ಷೆಗಳು, ಕೃಷಿ ಕ್ಷೇತ್ರದಲ್ಲಿನ ಆಧುನಿಕ ತಂತ್ರಜ್ಞಾನ, ಸಂಚಾರ, ಸಾರಿಗೆ ವ್ಯವಸ್ಥೆ ಇವೆಲ್ಲವೂ ವಿಜ್ಞಾನದ ಕೊಡುಗೆಗಳು. ವೈದ್ಯಕೀಯ ಕ್ಷೇತ್ರದಲ್ಲಿ ಲಸಿಕೆಗಳ ಅಭಿವೃದ್ಧಿ, ಅಂಗಾಂಗ ಕಸಿ ತಂತ್ರಜ್ಞಾನ ಮತ್ತು ನವೀನ ಚಿಕಿತ್ಸಾ ವಿಧಾನಗಳು ಲಕ್ಷಾಂತರ ಜನರ ಜೀವ ಉಳಿಸುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿ ದೇಶವನ್ನು ಆತ್ಮನಿರ್ಭರವಾಗಿಸುತ್ತಿದೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಭಾರತ ವಿಶ್ವದೆಲ್ಲರ ಚಿತ್ತವನ್ನು ತನ್ನತ್ತ ಸೆಳೆದಿದೆ. ಎಲ್ಲಕ್ಕೂ ವಿಶೇಷವಾಗಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ ಈ ಸಂಸ್ಥೆಯ ಸಾಧನೆಗಳು ನಮ್ಮೆಲ್ಲರಿಗೂ ಹೆಮ್ಮೆ. ಚಂದ್ರಯಾನ ಮತ್ತು ಮಂಗಳಯಾನ ಮಿಷನ್ಗಳ ಮೂಲಕ ಭಾರತ ಅಂತರಿಕ್ಷ ಸಂಶೋಧನೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳು ಯುವ ಜನತೆಗೆ ಪ್ರೇರಣೆಯ ಮೂಲವಾಗಿವೆ. ಅಸಾಧ್ಯವಾದದ್ದನ್ನು ಕಣ್ಣು ಮಿಟುಕಿಸುವುದರೊಳಗೆ ಸಾಧ್ಯವಾಗಿಸುವುದು ವಿಜ್ಞಾನ. ಇಲ್ಲಿ ಮೂಢನಂಬಿಕೆಗಳಿಗೆ ಯಾವುದೇ ಸ್ಥಾನವಿಲ್ಲ. ಏಕೆಂದರೆ ವಿಜ್ಞಾನ ಕೇವಲ ಆವಿಷ್ಕಾರಗಳಿಗೆ ಸೀಮಿತವಾದುದಲ್ಲ. ಅದು ವಿಚಾರ ಮಾಡುವ ರೀತಿ, ಮೂಢನಂಬಿಕೆಗಳನ್ನು ತೊರೆದು ಪ್ರಶ್ನಿಸುವ ಮೂಲಕ ಸತ್ಯವನ್ನು ಅರಿಯಲು ಪ್ರೇರೇಪಿಸುತ್ತದೆ. ಇವತ್ತು ಪ್ರತಿಯೊಬ್ಬರಲ್ಲೂ ವೈಜ್ಞಾನಿಕ ದೃಷ್ಟಿಕೋನದ ಅಗತ್ಯತೆ ಇದೆ. ಭಾರತ ಸಂವಿಧಾನದ ಕರ್ತವ್ಯಗಳಲ್ಲಿ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಹೊಣೆಗಾರಿಕೆ ಎಂದು ಹೇಳಲಾಗಿದೆ. ನಮ್ಮ ದೇಶದ ಅನೇಕ ದಾರ್ಶನಿಕರು, ಹಿತಚಿಂತಕರು ಭಾರತದಲ್ಲಿ ತುಂಬಿ ತುಳುಕಾಡುತ್ತಿದ್ದ ಮೂಢನಂಬಿಕೆಗಳನ್ನು ಓಡಿಸಿ ವೈಜ್ಞಾನಿಕ ಪಥದಲ್ಲಿ ಭಾರತವನ್ನು ಮುನ್ನಡೆಸಲು ಪ್ರಯತ್ನಿಸಿದ್ದಾರೆ. ಈ ದಿಸೆಯಲ್ಲಿ ಸ್ವಾಮಿ ವಿವೇಕಾನಂದರು ಜನತೆಗೆ ಕರೆ ಇತ್ತಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಪವಾಡದಲ್ಲಿ ನಂಬಿಕೆ ಇಡಬೇಡಿ, ಬದಲಿಗೆ ನಿತ್ಯ ಸತ್ಯವಾದ ನಿಯಮಗಳ ಕುರಿತು ಆಲೋಚಿಸಿ. ಮೂಢನಂಬಿಕೆಗಳು ನಮ್ಮ ಸಂಸ್ಕೃತಿಯಲ್ಲಿನ ವೃಣಗಳು. ಜ್ಯೋತಿಷ್ಯ ನೆಚ್ಚುವುದು ನಮ್ಮ ದೌರ್ಬಲ್ಯ, ಅನಭಿವೃದ್ಧಿ ಉಂಟು ಮಾಡುವ ರೋಗ. ಹಾಗಾಗಿ ಮೂಢನಂಬಿಕೆಗಳನ್ನೆಲ್ಲ ದಾಟಿ ಮುಕ್ತನಾಗು ಮಾನವ, ವಿಜ್ಞಾನ ದೀವಿಗೆ ಹಿಡಿದು ವಿಶ್ವ ಮಾನವನಾಗು. ಎಂಥ ಅದ್ಭುತವಾದ ಸಂದೇಶವನ್ನು ವಿವೇಕಾನಂದರು ನಮಗೆ ನೀಡಿದ್ದಾರಲ್ಲವೇ? ಇದು ನಿಜಕ್ಕೂ ನಾವೆಲ್ಲರೂ ತಿಳಿದುಕೊಳ್ಳುವಂತಹ ಸಂಗತಿ. ಆದರೆ ಬೇಸರದ ವಿಷಯವೇನೆಂದರೆ ಇವತ್ತಿಗೂ ಕೂಡ ಜನ ಮೌಢ್ಯಗಳ ಕೂಪದಲ್ಲಿ ಮುಳುಗಿ ಹೋಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದೆವ್ವ, ಭೂತ, ಮೈಮೇಲೆ ದೇವರು ಬರುವುದು ಇವೆಲ್ಲ ನಂಬಿಕೆಗಳು ಹೆಣ್ಣು ಮಕ್ಕಳ ಸುತ್ತಲೇ ಹೆಚ್ಚು ಆಕ್ರಮಿಸಿಕೊಂಡಿವೆ. ಈ ಕಾರಣಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನ 2026ರ ಆಶಯವಾದ ವಿಮೆನ್ ಇನ್ ಸೈನ್ಸ್ ಕೆಟಲೈಸಿಂಗ್ ವಿಕಸಿತ ಭಾರತ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರತಿಭಾನ್ವಿತ ಭಾರತೀಯ ಹೆಣ್ಣು ಮನಸ್ಸುಗಳು ಮೌಢ್ಯತೆ ಹಾಗೂ ಕೇವಲ ಮನೆಕೆಲಸದ ಸಂಸ್ಕೃತಿಯ ಸರಪಣಿಗಳಿಂದ ಹೊರಬಂದು ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವ ಮಹತ್ವದ ಆಶಯ ಇದಾಗಿದೆ. ಈ ಆಶಯ ಭಾರತದ ವಿಜ್ಞಾನ ಪಯಣದಲ್ಲಿ
ಮಹಿಳೆಯರನ್ನು ಕೇಂದ್ರ ಸ್ಥಾನದಲ್ಲಿ ಇರಿಸಿದೆ. ವಿಜ್ಞಾನದಲ್ಲಿ ಮಹಿಳೆಯರು ಮುನ್ನಡೆಯುವಾಗ ಭಾರತವು ವಿಕಸಿತ ಭಾರತ ಗುರಿಯತ್ತ ಇನ್ನಷ್ಟು ವೇಗವಾಗಿ ಸಾಗುತ್ತದೆ. ನಾರಿ ಶಕ್ತಿ ಭಾರತದ ಪ್ರಗತಿಯನ್ನು ಮುನ್ನಡೆಸುತ್ತದೆ ಎಂಬ ಸಂದೇಶ ಇದರಲ್ಲಿ ಅಡಗಿದೆ. 2047ರ ಒಳಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸಲು ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಇದು ಆಗ್ರಹಿಸುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಕೇಂದ್ರ ರಾಜ್ಯ ಸಚಿವರಾದ ಡಾ. ಜಿತೇಂದ್ರ ಸಿಂಗ್ ಅವರು ಈ ಮಹಾನ್ ಆಶಯವನ್ನು ವಿಜ್ಞಾನ, ತಂತ್ರಜ್ಞಾನ ಮತ್ತು ನವೀನತೆಯಲ್ಲಿ ಮಹಿಳೆಯರನ್ನು ನಾಯಕಿಯರು, ಆವಿಷ್ಕಾರಕರು ಹಾಗೂ ಬದಲಾವಣೆಯ ಸಾರಥಿಗಳಾಗಿ ಸಬಲೀಕರಿಸುವ ಪುನರುಜ್ಜಿತ ರಾಷ್ಟ್ರೀಯ ಬದ್ಧತೆ ಎಂದು ವರ್ಣಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಭಾರತ ಬಲವಾಗಿ ಪ್ರಯತ್ನಿಸುತ್ತಿದೆ. ಕೃತಕ ಬುದ್ಧಿಮತ್ತೆ ಸಂಬಂಧಿತ ಕ್ಷೇತ್ರಗಳಲ್ಲಿ ಮಹಿಳೆಯರ ಪ್ರಮಾಣ ಕೇವಲ 22%ದಷ್ಟಿದೆ. ಜಾಗತಿಕ ಮಟ್ಟದಲ್ಲಿ ಒಟ್ಟಾರೆ ಸಂಶೋಧನೆಯಲ್ಲಿ ಸುಮಾರು 31% ಮಹಿಳೆಯರಿದ್ದಾರೆ. ಉನ್ನತ ಶಿಕ್ಷಣ ತೆಗೆದುಕೊಂಡರೆ 45% ಯುವತಿಯರು ದಾಖಲಾಗುತ್ತಿದ್ದಾರೆ ಮತ್ತು ವಿಜ್ಞಾನ ಪದವೀಧರರಲ್ಲಿ 35% ಮಹಿಳೆಯರಿದ್ದಾರೆ. ಈ ಅಂಕಿಗಳು ಇನ್ನೂ ಹೆಚ್ಚಾದರೆ ಅತ್ಯುತ್ತಮವಾದ ಆರೋಗ್ಯ ಸೇವೆ, ಹವಾಮಾನ ಬದಲಾವಣೆ ಹಾಗೂ ಸಮಾವೇಶಿತ ಬೆಳವಣಿಗೆಯಲ್ಲಿ ಕ್ಷಿಪ್ರ ಬದಲಾವಣೆಗಳನ್ನು ಸಾಧಿಸಬಹುದು. ಈ ದಿಸೆಯಲ್ಲಿ ಮಹಿಳೆಯರ ನೇತೃತ್ವದ ಸ್ಟಾರ್ಟ್ಅಪ್ಗಳು, ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸರಳ ವಿಜ್ಞಾನ ಮಾದರಿಗಳನ್ನು ನಿರ್ಮಿಸುವ ಶಾಲಾ ವಿದ್ಯಾರ್ಥಿಗಳ ಚಿಂತನೆ, ಕುತೂಹಲ, ಪಾಲ್ಗೊಳ್ಳುವಿಕೆ ಬಹಳ ಮಹತ್ವ ಪಡೆಯುತ್ತದೆ. ಈ ಹಂತದಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಇನ್ನೊಂದು ಅಂಶ ಏನೆಂದರೆ, ವಿಜ್ಞಾನ ಅನೇಕ ಥರದಲ್ಲಿ ಸಮಾಜಕ್ಕೆ ವರದಾನವಾಗಿದ್ದರೂ ಅದರ ಅತಿಯಾದ ಬಳಕೆ ಪರಿಸರ ಮಾಲಿನ್ಯ ಮತ್ತು ಪರಮಾಣು ಬಾಂಬ್ಗಳಂತಹ ಅಪಾಯಗಳಿಗೂ ಕಾರಣವಾಗಬಹುದು. ಆದ್ದರಿಂದ ವಿಜ್ಞಾನದ ಆವಿಷ್ಕಾರಗಳನ್ನು ಜವಾಬ್ದಾರಿಯುತವಾಗಿ ಬಳಸಬೇಕಾದ ಅವಶ್ಯಕತೆ ಇದೆ. ಯುವಜನತೆ ದೇಶದ ಭವಿಷ್ಯ. ಇಂದಿನ ಯುವಜನತೆ ನಾಳೆಯ ವಿಜ್ಞಾನಿಗಳು. ಹೊಸ ಆವಿಷ್ಕಾರಗಳು, ಸ್ಟಾರ್ಟ್ಅಪ್ಗಳು ಮತ್ತು ಸಂಶೋಧನಾ ಚಟುವಟಿಕೆಗಳು ದೇಶದ ಅಭಿವೃದ್ಧಿಗೆ ದಾರಿಯಾಗಿವೆ. ನವೀನ ಚಿಂತನೆ ಮತ್ತು ತಂತ್ರಜ್ಞಾನ ಬಳಕೆ ಭಾರತವನ್ನು ಜ್ಞಾನಾಧಾರಿತ ರಾಷ್ಟ್ರವನ್ನಾಗಿ ರೂಪಿಸಬಹುದು. ಹಾಗಾಗಿ ಶಾಲೆ ಮತ್ತು ಮಹಾವಿದ್ಯಾಲಯಗಳು ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವವನ್ನು ಬೆಳೆಸುವ ಪ್ರಮುಖ ಕೇಂದ್ರಗಳಾಗಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕುತೂಹಲ ಬೆಳೆಸುವ ಮಾರ್ಗದರ್ಶಕರಾಗಬೇಕು. ಪ್ರಶ್ನೆಗಳನ್ನು ಕೇಳಲು ವಿದ್ಯಾರ್ಥಿಗಳನ್ನು ಉತ್ತೇಜಿಸಬೇಕು. ಏಕೆ, ಹೇಗೆ ಎಂಬ ಪ್ರಶ್ನೆಗಳೇ ವಿಜ್ಞಾನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ನೈಸರ್ಗಿಕ ವಿಕೋಪಗಳ ಮುನ್ಸೂಚನೆ, ಪರಿಸರ ಸಂರಕ್ಷಣೆ, ಇಂಧನ ಸಮಸ್ಯೆ, ಹವಾಮಾನ ಬದಲಾವಣೆ, ಆರೋಗ್ಯ ಸಮಸ್ಯೆಗಳು ಇತ್ಯಾದಿ ಜಾಗತಿಕ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ವಿಜ್ಞಾನದಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವು ಅರಿಯಬೇಕು. ಈ ಹಿನ್ನೆಲೆಯಲ್ಲಿ ಯುವಜನತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ತೋರಬೇಕು. ರಾಷ್ಟ್ರೀಯ ವಿಜ್ಞಾನ ದಿನ ಕೇವಲ ಒಂದು ದಿನದ ಆಚರಣೆ ಆಗಬಾರದು, ಅದು ನಮ್ಮ ಜೀವನದ ಭಾಗವಾಗಬೇಕು. ಆಧುನಿಕ ಪ್ರಪಂಚ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಯುಗ ಎನಿಸಿದೆ. ಆಹಾರ, ಗಾಳಿ, ನೀರಿನಷ್ಟೇ ಇಂದು ಜ್ಞಾನ, ಮಾಹಿತಿ ಇತ್ಯಾದಿಗಳು ಅತ್ಯಂತ ಅವಶ್ಯಕ ಎನಿಸಿವೆ. ಇವೆಲ್ಲವೂ ಒಂದೇ ವಿಷಯವನ್ನು ಪರಸ್ಪರ ಅವಲಂಬಿಸಿವೆ. ವೈಜ್ಞಾನಿಕ ತಂತ್ರಜ್ಞಾನ ಅದ್ಭುತ ಪ್ರಗತಿ ಸಾಧಿಸಿ ಮನುಷ್ಯನನ್ನು ಭಗವಂತನೇ ಅಚ್ಚರಿಪಡುವಷ್ಟು ಶಕ್ತಿಶಾಲಿಯಾಗುವಂತೆ ಮಾಡಿದೆ. ಇಂದು ಮನುಷ್ಯ ಕಾಲನೊಡನೆ ಸ್ಪರ್ಧಿಸುತ್ತಾ ಅಂತರಿಕ್ಷವನ್ನೇ ಜಯಿಸಿದ್ದಾನೆ. ಇದುವರೆಗೆ ಅಜ್ಞಾತವಾಗಿದ್ದ ಎಷ್ಟೋ ವಿಷಯಗಳನ್ನು ಮತ್ತು ಪ್ರಕೃತಿಯಲ್ಲಿ ಅಡಗಿರಬಹುದಾದ ಸಮಸ್ತ ರಹಸ್ಯಗಳನ್ನು ಅನಾವರಣಗೊಳಿಸಲು ಶಕ್ತನಾಗಿದ್ದಾನೆ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ, ಮಾನವನಿಗೆ ಅಗೋಚರವಾದ ಅಥವಾ ಅವನ ಅರಿವಿಗೆ ಬಾರದಿರುವ ಯಾವ ಕ್ಷೇತ್ರವೂ ಉಳಿದಿಲ್ಲ. ಇದಕ್ಕೆಲ್ಲ ಕಾರಣ ಮಾನವನ ಕುತೂಹಲ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಆವಿಷ್ಕಾರಗಳು. ಭಾರತದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಂಶೋಧನೆ ಪ್ರಾಚೀನ ಕಾಲದಿಂದಲೂ ಪರಿಚಿತವಾದ ಕ್ಷೇತ್ರಗಳೇ ಆಗಿವೆ. ಪಾಶ್ಚಾತ್ಯರ ಸಂಪರ್ಕದಿಂದ ಅವುಗಳ ಹೆಸರು, ವಿಮರ್ಶೆ ಇತ್ಯಾದಿಗಳು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಬೆಳಕಿಗೆ ಬಂದಿರಬಹುದು. ಆದರೆ ಆ ದಿಸೆಯಲ್ಲಿ ನಮ್ಮ ಪ್ರಾಚೀನ ಭಾರತದ ಋಷಿ ಮುನಿಗಳ ಕಾಲದಿಂದಲೂ ಭಾರತ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿಯೇ ಇದೆ ಎಂದು ಹೇಳಬಹುದು. ಸ್ವಾತಂತ್ರ್ಯ ಬಂದ ಮೇಲೆ ಈ ಕ್ಷೇತ್ರಗಳಲ್ಲಿ ಅನೇಕ ಸಂಶೋಧನಾ ಕೇಂದ್ರಗಳನ್ನು ಹಾಗೂ ಆ ವಿಷಯಗಳಲ್ಲಿ ತಂತ್ರಜ್ಞಾನವನ್ನು ಕೊಡುವ ಶಿಕ್ಷಣ ಕೇಂದ್ರಗಳನ್ನು ನಮ್ಮ ಸರ್ಕಾರ ಸ್ಥಾಪಿಸಿದೆ. ಇದರ ಪರಿಣಾಮವಾಗಿ ಯಾವುದೇ ಭಾರತೀಯನು ಹೆಮ್ಮೆ ಪಡುವಷ್ಟರ ಮಟ್ಟಿಗೆ ಹಾಗೂ ಆತ್ಮಶಕ್ತಿ ಹೊಂದುವಷ್ಟರ ಮಟ್ಟಿಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಸಾಧಿಸಿದ್ದೇವೆ. ಆದರೂ ಈ ಕ್ಷೇತ್ರದಲ್ಲಿ ಸಾಧಿಸಬೇಕಾದದ್ದು ಇನ್ನೂ ಇದೆ. ವೈಜ್ಞಾನಿಕ ಸಂಶೋಧನೆಗಳು ಅನೇಕ ಕ್ಷೇತ್ರದಲ್ಲಿ, ಅಂದರೆ ಶುದ್ಧ ವಿಜ್ಞಾನ ಇರಬಹುದು, ತಂತ್ರಜ್ಞಾನ, ವ್ಯವಸಾಯ, ಪರಮಾಣು ಸಂಶೋಧನೆ, ಬಾಹ್ಯಾಕಾಶ ಸಂಶೋಧನೆ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಅಪಾರವಾದ ಯಶಸ್ಸನ್ನು ಇನ್ನೂ ನಾವು ಗಳಿಸಬೇಕಾಗಿದೆ.
ನಮ್ಮದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ ಹೊರತು ಸಂಪೂರ್ಣ ಅಭಿವೃದ್ಧಿ ರಾಷ್ಟ್ರವಲ್ಲ. ಈ ದಿಸೆಯಲ್ಲಿ ನಮ್ಮ ಪ್ರಯತ್ನ ಸತತವಾಗಿ ಸಾಗಲೇಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳನ್ನು ಹೊಂದಿವೆ. ಸುಮಾರು 200 ಸಂಶೋಧನಾ ಕೇಂದ್ರಗಳಿವೆ ಹಾಗೂ ಇವೆಲ್ಲವೂ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಸಹಕರಿಸುತ್ತಿವೆ. ನಮ್ಮ ದೇಶದ ತಂತ್ರಜ್ಞಾನದ ನಿಲುವು ಹಾಗೂ ತತ್ವಗಳು ಉತ್ತಮ ಯೋಜನೆಗಳ ತಳಹದಿಯಲ್ಲೇ ಸಾಗಿವೆ. ಮೂಲ ಹಾಗೂ ಸ್ವಾಭಾವಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಯಾವುದೇ ಅಗತ್ಯ ತಂತ್ರಜ್ಞಾನವನ್ನು ಹೊರಗಿನಿಂದ ಪಡೆದರೂ ಕೂಡ ನಮ್ಮ ತಂತ್ರಜ್ಞಾನದೊಡನೆ ಹೊಂದಿಸಿಕೊಳ್ಳುವಷ್ಟು ಸಮರ್ಥವಾಗುವ ರೀತಿಯಲ್ಲಿ ಸಾಗುವುದೇ ನಮ್ಮ ದೇಶದ ಗುರಿಯಾಗಿದೆ. ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಸಹಿತ ಭಾರತೀಯರು ಪರಾವಲಂಬಿಗಳಾಗದೆ ವೈಜ್ಞಾನಿಕ ತಂತ್ರಜ್ಞಾನದ ಅಗತ್ಯಗಳನ್ನು ಪೂರೈಸುವಷ್ಟು ಸಾಮರ್ಥ್ಯ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಪರಿಣಾಮವಾಗಿ ತಂತ್ರಜ್ಞಾನವು ನಮ್ಮ ಮುಖ್ಯ ಉದ್ಯಮ ಎನಿಸಿಕೊಂಡು ಈ ಕ್ಷೇತ್ರದಲ್ಲಿ ನಂಬಲರವಾದ ಸಂಶೋಧನೆ, ತರಬೇತಿ ಹಾಗೂ ಅಭಿವೃದ್ಧಿಯನ್ನು ಸಾಕಾರಗೊಳಿಸಿಕೊಳ್ಳುತ್ತಿದ್ದೇವೆ. ವ್ಯವಸಾಯದ ಕ್ಷೇತ್ರದಲ್ಲಿ ನಮ್ಮ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಶೋಧನೆಗಳ ಪರಿಣಾಮವಾಗಿ ಇಂದು ನಾವು ಬರಗಾಲ, ಪ್ರವಾಹದಂಥ ಪ್ರಕೃತಿ ವಿಕೋಪಗಳ ಸಮಯದಲ್ಲೂ ಕಂಗೆಡದಂತೆ ಅವುಗಳನ್ನು ಎದುರಿಸುವಷ್ಟು ಆಹಾರ ಧಾನ್ಯ ಸಂಗ್ರಹವನ್ನು ಮಾಡಲು ಸಮರ್ಥರಾಗಿದ್ದೇವೆ. ಇದರೊಂದಿಗೆ ನಾವು ಆಹಾರ ಧಾನ್ಯವನ್ನು ರಫ್ತು ಮಾಡುವ ಸ್ಥಿತಿಯಲ್ಲಿದ್ದೇವೆ. ಆಹಾರದೊಂದಿಗೆ ಹಾಲಿನ ಉತ್ಪಾದನೆಯಲ್ಲಿಯೂ ಕೂಡ ಭಾರತ ಅಪಾರವಾದ ಪ್ರಗತಿಯನ್ನು ಸಾಧಿಸುತ್ತಿದೆ. ಇದಕ್ಕೆಲ್ಲ ಕಾರಣ ವೈಜ್ಞಾನಿಕ ಸಂಶೋಧನೆ ಹಾಗೂ ನಮ್ಮ ರೈತರು ತಂತ್ರಜ್ಞಾನದಲ್ಲಿ ಇಟ್ಟಿರುವ ನಂಬಿಕೆ ಹಾಗೂ ಅದರ ಸದುಪಯೋಗ ಎಂದು ನಾವು ತಿಳಿದುಕೊಳ್ಳಬಹುದು. ಸಕಾಲದಲ್ಲಿ ಉತ್ತಮ ತಳಿಯ ಬೀಜ ಸರಬರಾಜು, ಬೆಳೆಗಳ ಸಂರಕ್ಷಣೆ, ಸಮತೋಲನ ವ್ಯವಸಾಯ ಕ್ರಮ, ಉತ್ತಮ ನೀರಾವರಿ ವ್ಯವಸ್ಥೆಗಳ ಮೂಲಕ ಕೃಷಿ ಕ್ಷೇತ್ರ ಅಪಾರವಾದುದನ್ನು ಸಾಧಿಸಲು ಸಾಧ್ಯವಾಗಿದೆ. ಇದರ ಹಿಂದೆ ವಿಜ್ಞಾನ ಇದೆ, ತಂತ್ರಜ್ಞಾನ ಇದೆ ಎಂಬುದನ್ನು ನಾವು ಮತ್ತೆ ಮತ್ತೆ ತಿಳಿದುಕೊಳ್ಳಬೇಕಾಗುತ್ತೆ. ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಇಂದು ನಾವು ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ. ಪ್ರಪಂಚದ ಮುಖ್ಯ ಕೈಗಾರಿಕಾ ಶಕ್ತಿ ಕೇಂದ್ರವಾಗಿದ್ದೇವೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆ ತನ್ನ ಸಂಶೋಧನಾ ಕ್ಷೇತ್ರಗಳಿಂದ ಪ್ರಾಯೋಜಿಸಲ್ಪಟ್ಟಿರುವ ಸಂಶೋಧನೆಗಳು ಈ ಬಗೆಯ ಅಭಿವೃದ್ಧಿಗೆ ನೆರವಾಗಿವೆ. ಇಂದು ನಾವು ಪ್ರಪಂಚದ 6 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ನಿಂತಿದ್ದೇವೆ. ಅದರಲ್ಲೂ ಪೂನಾದಲ್ಲಿ ಸ್ಥಾಪಿತವಾಗಿರುವ ಕಂಪ್ಯೂಟರ್ ಸಂಶೋಧನಾ ಕೇಂದ್ರ ಅಂದರೆ ಸೂಪರ್ ಕಂಪ್ಯೂಟರ್ ಕೇಂದ್ರ ಈ ಅಭಿವೃದ್ಧಿ ರಾಷ್ಟ್ರದ ಮಾನ್ಯತೆ ಗಳಿಸಿಕೊಳ್ಳಲು ಸಹಾಯ ಮಾಡಿದೆ. ನಮ್ಮ ರಾಷ್ಟ್ರದಲ್ಲಿ ಪರಮಾಣು ಸಂಶೋಧನಾ ಆಯೋಗ 1948ರಲ್ಲಿ ಸ್ಥಾಪಿತವಾಯಿತು. ಶಾಂತಿ ಪ್ರಕ್ರಿಯೆಗಳಿಗೆ ಪರಮಾಣುವಿನ ಉಪಯೋಗ ಎಂಬ ಉದ್ದೇಶದಿಂದ ಅದರ ಸ್ಥಾಪನೆಯಾಯಿತು. ಅಣುಶಕ್ತಿ ಇಲಾಖೆ ಎಂಬ ವಿಭಾಗ ಇದಕ್ಕಾಗಿ ತೆರೆಯಲಾಯಿತು. ಮುಂಬೈ ಬಳಿ ಸ್ಥಾಪಿಸಿರುವ ಟ್ರಾಂಬೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ನಮ್ಮ ದೇಶದ ಅತ್ಯಂತ ದೊಡ್ಡ ಕೇಂದ್ರವಾಗಿ ನ್ಯೂಕ್ಲಿಯರ್ ಸಂಶೋಧನೆಯ ನಿರ್ದೇಶನದ ಜವಾಬ್ದಾರಿ ಹೊತ್ತಿದೆ. ಈಗ ನಮ್ಮ ಭಾರತದಲ್ಲಿ ಸೈರಸ್, ಧ್ರುವ, ಜರೀನಾ ಮತ್ತು ಪೂರ್ಣಿಮಾ ಹೀಗೆ ಒಟ್ಟು 5 ಪರಮಾಣು ಸಂಶೋಧನಾ ಕೇಂದ್ರಗಳಿವೆ. ನಾವು ರಾಜಸ್ಥಾನದ ಪೋಖ್ರಾನ್ನಲ್ಲಿ 2 ಭೂಗರ್ಭದ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ನಡೆಸಿದ್ದೇವೆ. ನಮ್ಮ ವಿಜ್ಞಾನಿಗಳು ಈ ಮಹತ್ವದ ಸಾಧನೆಯಿಂದ ಈ ದಿಸೆಯಲ್ಲಿ ಪ್ರಮುಖ ಸ್ಥಾನದಲ್ಲಿರುವ ಕೆಲವೇ ರಾಷ್ಟ್ರಗಳ ಸಾಲಿನಲ್ಲಿ ಮೊದಲ ಸ್ಥಾನ ಪಡೆಯುವಂತಾಗಿದೆ. ಪ್ರಪಂಚದ 7 ರಾಷ್ಟ್ರಗಳ ಸಾಲಿನಲ್ಲಿ ನಮ್ಮ ಭಾರತ ಅಣು ರಿಯಾಕ್ಟರ್ ತಂತ್ರಜ್ಞಾನ ಹೊಂದಿರುವ ರಾಷ್ಟ್ರವಾಗಿ ಸೇರ್ಪಡೆ ಹೊಂದಿದೆ. ಚೆನ್ನೈನ ಕಲ್ಪಕಂನಲ್ಲಿ ಇಂದಿರಾ ಗಾಂಧಿ ಅಟೋಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಕೂಡ ಅನೇಕ ಬಗೆಯ ಸಂಶೋಧನೆಗಳು ನಡೆಯುತ್ತಿವೆ. ಆಕಾಶಯಾನ ಕ್ಷೇತ್ರಕ್ಕೆ ಬಂದರೆ ನಮ್ಮ ದೇಶ ಇಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದೆ. PSLV D2 ಉಡಾವಣೆ 1998ರ ಅಕ್ಟೋಬರ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. 1992ರಲ್ಲಿ ಇನ್ಸಾಟ್ 2 ಉಪಗ್ರಹಗಳ ಉಡಾವಣೆ ಪ್ರಾರಂಭದೊಂದಿಗೆ ಪ್ರಪಂಚದ ಅತ್ಯಂತ ಕ್ಲಿಷ್ಟ ವ್ಯವಸ್ಥೆ ಹೊಂದಿರುವ ಉಪಗ್ರಹಗಳ ಉಡಾವಣೆಯನ್ನು ನಾವು ಸಾಧಿಸಬಲ್ಲೆವು ಎಂದು ನಮ್ಮ ದೇಶದ ವಿಜ್ಞಾನಿಗಳು ತೋರಿಸಿದ್ದಾರೆ. ನಮ್ಮ ದೇಶದ ಸಾಧನೆಗಳಾದ PSLV-3 ಮತ್ತು SLV ಕೇವಲ ನಮ್ಮ ಉತ್ತಮ ವ್ಯವಸ್ಥೆಯ ಮಾದರಿಗಳಾಗಿದ್ದವು. PSLV 1 ಟನ್ ತೂಕದ ಉಪಗ್ರಹವನ್ನು ಅಂತರಿಕ್ಷಕ್ಕೆ 1000 ಕಿಲೋಮೀಟರ್ವರೆಗೂ ಹಾರಿಬಿಡುವ ಸಾಮರ್ಥ್ಯ ಇದೆ ಎಂಬುದನ್ನು ನಮ್ಮ ವಿಜ್ಞಾನಿಗಳು ಇಡೀ ಪ್ರಪಂಚಕ್ಕೆ PSLV 1 ಟನ್ ತೂಕದ ಉಪಗ್ರಹವನ್ನು ಅಂತರಿಕ್ಷಕ್ಕೆ 1000 ಕಿಲೋಮೀಟರ್ವರೆಗೂ ಹಾರಿಬಿಡುವ ಸಾಮರ್ಥ್ಯ ಹೊಂದಿದೆ ಎಂಬುದನ್ನು ನಮ್ಮ ವಿಜ್ಞಾನಿಗಳು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ. ಆನಂತರ GSLV 2.5 ಟನ್ ತೂಕದೊಂದಿಗೆ 36,000 ಕಿಲೋಮೀಟರ್ ದೂರ ಸಾಗಬಲ್ಲದು ಎಂಬುದನ್ನು ಸಹಿತ ತೋರಿಸಿಕೊಟ್ಟಿದ್ದಾರೆ. ಈ ಯಶಸ್ವಿ ಕಾರ್ಯ ಸಾಧನೆಯ ನಿಯಂತ್ರಣವನ್ನು ಇಸ್ರೋ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಪೂರ್ವಯೋಜಿತ ಕಾರ್ಯಕ್ರಮಗಳನ್ನು ಹೊಂದಿ ಇತರ ಉಪಗ್ರಹಗಳೊಡನೆ ಸಂಪರ್ಕ ಸಾಧಿಸುತ್ತಿದೆ. ದಿನಾಂಕ 10/2/2007ರಂದು PSLV 2 ಉಡಾವಣಾ ವಾಹನದ ಮೂಲಕ ಏಕಕಾಲದಲ್ಲಿ 4 ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸುವ ಮೂಲಕ ನಮ್ಮ ದೇಶ ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ. 650 kg ತೂಕದ ಸ್ಪೇಸ್ ಕ್ಯಾಪ್ಸುಲ್ ಅನ್ನು ಬಾಹ್ಯಾಕಾಶಕ್ಕೆ ಕಳಿಸಿರುವ ಭಾರತ ತಂತ್ರಜ್ಞಾನದಲ್ಲಿ ಅಪಾರವಾದುದನ್ನು ಸಾಧಿಸಿದೆ. ಸಾಧನೆಯತ್ತ ಇನ್ನೂ ತನ್ನ ಚಿತ್ತನ್ನು ಹರಿಸಿದೆ.
ಇತ್ತೀಚೆಗೆ ಚಂದ್ರಯಾನ 3 ಮಿಷನ್ ಅತ್ಯದ್ಭುತ ಯಶಸ್ಸು ಕಂಡು ನಮ್ಮ ದೇಶದ ಕೀರ್ತಿಯನ್ನು ದಿಗಂತಕ್ಕೇರಿಸಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಭಾರತ ಸಾಕಷ್ಟು ಮೆಚ್ಚುವಂತಹ ಕೆಲಸಗಳನ್ನು ಮಾಡಿದೆ. ಪೃಥ್ವಿ, ನಾಗ್ ಮುಂತಾದ ಕ್ಷಿಪಣಿಗಳನ್ನು ತಯಾರಿಸಿ ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದಾರೆ. ಅನೇಕ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿ ದೇಶದ ಅಭಿವೃದ್ಧಿ ಸಾಧನೆಗೆ ನೆರವಾಗುತ್ತಿದ್ದರೂ ಸಾಧಿಸಬೇಕಾದದ್ದು ಇನ್ನೂ ಎಷ್ಟೋ ಇದೆ. ನಮ್ಮ ಪ್ರಯೋಗಗಳು, ಸಂಶೋಧನೆಗಳು ಜನಸಾಮಾನ್ಯರನ್ನು ತಲುಪುವುದು ಅತಿ ಮುಖ್ಯವಾದುದು ಎಂದು ನಮ್ಮ ದೇಶದ ವಿಜ್ಞಾನಿಗಳು ತಿಳಿದುಕೊಂಡಿದ್ದಾರೆ. ಸಾಮಾನ್ಯ ಜನರ ಜೀವನವನ್ನು ಸುಖಮಯವಾಗಿಸುವ ಮುಖ್ಯ ಉದ್ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಹಿಂದಿದೆ ಎಂಬುದನ್ನು ಅರಿತು ನಮ್ಮ ದೇಶದ ವಿಜ್ಞಾನಿಗಳು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು, ಅತ್ಯಾಧುನಿಕ ಆವಿಷ್ಕಾರಗಳನ್ನು ಮಾಡುತ್ತಲೇ ಇದ್ದಾರೆ. ವಿಜ್ಞಾನಿಗಳ ಸಾಧನೆಗಳನ್ನು ಸ್ಮರಿಸಿ ಅವರಂತೆ ಪರಿಶ್ರಮ ವಹಿಸಿ ಸಮಾಜಕ್ಕೆ ಅತ್ಯುನ್ನತ ಕೊಡುಗೆ ನೀಡುವ ಪ್ರಯತ್ನ ನಮ್ಮೆಲ್ಲರದ್ದು ಆಗಬೇಕು. ಮೂಢನಂಬಿಕೆಗಳಿಲ್ಲದ ಸ್ವಾಸ್ಥ್ಯ ಸಮಾಜ ನಿರ್ಮಿಸಲು ನಾವೆಲ್ಲರೂ ಕೈಜೋಡಿಸಬೇಕು. ಕಲಿತವರು, ಜಾಣರು ಇನ್ನಷ್ಟು ಕಲಿಯುವ ಮೂಲಕ ತಮ್ಮ ಗ್ರಾಮದ ಇತರರನ್ನು ಜಾಗೃತಗೊಳಿಸುವ ಕೆಲಸ ಮಾಡಬೇಕು. ಕೊನೆಯದಾಗಿ, ಮಾನವನ ಬದುಕಿಗೆ ದಾರಿ ತೋರಿಸುವ ದೀಪವಾದ ವಿಜ್ಞಾನದ ಬೆಳಕನ್ನು ಬೆಳಗಿಸಿಕೊಂಡು ಜ್ಞಾನ ಮತ್ತು ಪ್ರಗತಿಯ ಮಾರ್ಗದಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಎಂಬ ಸದಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು.